ಇಂದು ನಗರದ ಬೆಳ್ಳಿ ಭವನದಲ್ಲಿ ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ ಹಾಗೂ ಆಯುಷ್ ಇಲಾಖೆ ಸೇರಿ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ 12ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶಾಸಕ ಎಚ್.ಡಿ. ತಮ್ಮಯ್ಯ ಭಾಗವಹಿಸಿದರು. ಯೋಗಾಭ್ಯಾಸದ ನಂತರ ಮಾತನಾಡಿದ ಅವರು, ಭಾರತದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಋಷಿಮುನಿಗಳು ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಯೋಗವನ್ನ ಆವಿಷ್ಕರಿಸಿದ್ರು. ಇಂದು ನೂರಾರು ದೇಶಗಳಲ್ಲಿ ಯೋಗ ದಿನಾಚರಣೆಯನ್ನ ಆಚರಿಸಲು ಕಾರಣೀಕರ್ತರಾಗಿರುವ ಸನ್ಮಾನ್ಯ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳು ಎಂದರು. ಎಲ್ರಿಗೂ 12ನೇ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು. ಬಹುಶಃ ಪ್ರಪಂಚದ ಸುಮಾರು ನೂರಾರು ದೇಶಗಳಲ್ಲಿ ಇವತ್ತು ಏಕಕಾಲದಲ್ಲಿ ವಿಶ್ವ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಮಾಡ್ತಾ ಇದ್ದು, ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ದೇಶದ ಪ್ರಧಾನಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಯೋಗ ಆರೋಗ್ಯದ ಒಂದು ಭಾಗ. ಯೋಗ ಅಂತೇಳಿದರೆ ಕೇವಲ ಸಾವನ್ನು ಗೆಲ್ಲದಲ್ಲ, ಆದರೆ ಎಲ್ಲಿವರೆಗೂ ಜೀವನದಲ್ಲಿ ಬದುಕಿರ್ತೀವಿ ಅಲ್ಲಿವರೆಗೂ ಆರೋಗ್ಯಕರವಾಗಿ ಬದುಕಲಿಕ್ಕೆ ಯೋಗ ಯೋಗ್ಯವಾಗಿದೆ ಅಂತೇಳಿ ಇವತ್ತು ಇಡೀ ಪ್ರಪಂಚದಲ್ಲಿ ಯೋಗಕ್ಕೆ ಮೊರೆ ಹೋಗಿದ್ದಾರೆ. ಯೋಗ ಹುಟ್ಟಿದ್ದು ನಮ್ಮ ಭಾರತ ದೇಶದಲ್ಲಿ, ಸಾವಿರಾರು ವರ್ಷ ಇತಿಹಾಸ ಉಳ್ಳಂಥ ಋಷಿಮುನಿಗಳನ್ನು ಉಳ್ಳಂಥ ನಮ್ಮ ಭಾರತ ದೇಶದಲ್ಲಿ ಯೋಗವನ್ನು ಪ್ರಾರಂಭ ಮಾಡಿದ್ದು, ಅದು ಇವತ್ತು ಇಡೀ ವಿಶ್ವಕ್ಕೆ ತೆಗೆದುಕೊಂಡು ಹೋಗಿರೋದು ಭಾಳ ಹೆಮ್ಮೆಯ ವಿಷಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಬೆಳಗ್ಗೆ ಈ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಯೋಗಪಟುಗಳಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಎಲ್ರಿಗೂ ನಮಸ್ಕಾರ. ವಿಧಾನ ಪರಿಷತ್ ಸದಸ್ಯ ಎಸ್.ಎಲ್. ಭೋಜೇಗೌಡ ಮಾತನಾಡಿ, ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ. ಆ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಪ್ರಮುಖ ಮಾರ್ಗ ಅದು ಯೋಗ. ಹಾಗಾಗಿ ಎಲ್ಲರೂ ನಿತ್ಯ ಜೀವನದಲ್ಲಿ ಯೋಗವನ್ನ ಜೋಡಿಸಿಕೊಳ್ಳಿ ಎಂದರು. ಇವತ್ತು ಆರೋಗ್ಯ ಇಲ್ಲದೆ ಇದ್ದರೆ ನಾವು ಏನನ್ನು ಕೂಡ ಸಾಧನೆ ಮಾಡೋಕ್ಕಾಗೋದಿಲ್ಲ. ಉತ್ತಮವಾದ ಆರೋಗ್ಯವೇ ಭಾಗ್ಯ ಎಂಬ ನಾಣ್ಣುಡಿ ಇದೆಯಲ್ಲ, ಅದು ಆಗಬೇಕಾದ್ರೆ ಆರೋಗ್ಯ ಸುಮ್ಮನೆ ಬರೋದಿಲ್ಲ. ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಅದು ನಮ್ಮ ಕೈಲೇ ಇದೆ. ನಮ್ಮ ಕೈಲಿರ್ತಕ್ಕಂಥ ಆರೋಗ್ಯವನ್ನು ಭಾಳಷ್ಟು ಜನ ಅದನ್ನು ತಾವಾಗಿ ಸಿಲುಕಿಕೊಂಡು ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂಥದ್ದನ್ನು ನಾವು ಭಾಳಷ್ಟು ಜನವನ್ನು ನೋಡಿದ್ದೇವೆ. ನಾವು ತಗೊಳ್ತಕ್ಕಂಥ ಆಹಾರದಲ್ಲಿ ನಮ್ಮ ಆರೋಗ್ಯ ಇದೆ. ಹೈಲಿ ಡಿಸಿಪ್ಲಿನ್ ಈಸ್ ಮೋರ್ ಇಂಪಾರ್ಟೆಂಟ್. ಇವತ್ತು ಯಾವುದೇ ಕೆಲಸವನ್ನು ಮಾಡುವಾಗ ಅತ್ಯಂತ ಸಂಯಮದಿಂದ ನೆಮ್ಮದಿಯಿಂದ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವ ಸಾಧನೆಯನ್ನು ಮಾಡಬೇಕಾದ್ರೂ ಕೂಡ ಉತ್ತಮವಾದ ಆರೋಗ್ಯ ನಮಗೆ ಬೇಕಾಗ್ತದೆ. ಇವತ್ತು ಭಾಳಷ್ಟು ಜನ ಯೋಗಪಟುಗಳು ಅವರದಾದ ಶೈಲಿಯಲ್ಲಿ ತಮಗೆ ಮಾತಾಡಿದರು. ಇವತ್ತು ಆರೋಗ್ಯ ಸುಮ್ಮನೆ ಬರೋದಿಲ್ಲ. ಅದು ಇವತ್ತು ನೋಡಿ, ದೀಪ ಹಚ್ಚಿದ ನಾವೆಲ್ಲ, ದೀಪವೂ ನಿನ್ನದೇ, ಗಾಳಿಯೂ ನಿನ್ನದೇ, ಆರದಿರಲಿ ಬೆಳಕು, ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು. ಈ ನಾಣ್ಣುಡಿಗಳನ್ನು ನಾವು ಸುಮ್ಮನೆ ಹೇಳಿಲ್ಲ. ಇವತ್ತು ಆರೋಗ್ಯ ಹೇಗೆ ಬರ್ತದೆ? ಕಷ್ಟಪಟ್ಟರೆ ಅಲ್ಲ ಆರೋಗ್ಯ ಬರೋದು. ಇವತ್ತು ಯೋಗ ಮಾಡುವಾಗ ಯು ಮಸ್ಟ್ ಎಂಜಾಯ್ ದಿ ಪೇಯ್ನ್. ಪ್ರಾರಂಭದಲ್ಲಿ ಎಲ್ಲ ನೋವುಗಳು ಬರ್ತದೆ. ಆ ನೋವುಗಳನ್ನು ನೀವು ಎಂಜಾಯ್ ಮಾಡಿದರೆ ಮತ್ತೆ ಜೀವನ ಪರ್ಯಂತ ನಿಮ್ಗೆ ಯಾವತ್ತೂ ಕೂಡ ಆ ನೋವು ಮತ್ತೆ ಮರುಕಳಿಸೋದೇ ಸಾಧ್ಯ ಇಲ್ಲ. ನೀವು ಬೇಕು ಅಂದರೂ ಕೂಡ ಆ ನೋವು ನಿಮಗೆ ಬರೋದಿಲ್ಲ. ಈಗ ಹಾಗಾಗಿ ಅದಕ್ಕೆ ಒಂದು ಹೇಳ್ತಾರೆ, ಬಿಸಿಲ ಬೆಳದಿಂಗಳ ಬಸಿರಿಂದಲೇ ಸುಳಿಯುವುದು ಮೆಲುತಂಗಾಳಿಯು ಬಳಿಗೆ ಅಂತ. ತಂಗಾಳಿ ಸುಮ್ಮನೆ ಬರೋದಿಲ್ಲ. ಅದು ತಂಗಾಳಿ ಬರಬೇಕಾದ್ರೆ ಅದು ಎಲ್ಲಿಂದ ಬರಬೇಕು? ಬಿಸಿಲ ದಗೆಯ ಬಸಿರಿಂದ ಬರ್ತಕ್ಕಂಥದ್ದು ತಂಗಾಳಿ. ಮೇಲು ತಂಗಾಳಿ ಎಂಥ ಚಂದ. ಇಲ್ಲಿ ಮೊನ್ನೆವರೆಗೆ ನಮಗೆ ಭಾಳ ಹಾಟ್ ಇಡೀ ದೇಶದಲ್ಲಿ ಇತ್ತು. 40-45 ಡಿಗ್ರಿ 50 ಡಿಗ್ರಿವರೆಗೂ ಹೋಗಿತ್ತು. ಇವಾಗ ನೋಡಿ ಸ್ವಲ್ಪ ಕೂಲ್ ಆಗಿದೆ. ಆ ಬಿಸಿಲ ದಗೆಯ ಬಸಿರಿಂದೆಲ್ಲ ಬರ್ತಕ್ಕಂಥ ಮೇಲು ತಂಗಾಳಿ ಸುಮ್ಮನೆ ಬರಲಿಲ್ಲ. ಅದು ಬರಬೇಕಾದ್ರೆ ಸಪ್ತ ಸಾಗರದ ಆಳದಲ್ಲಿ ಈಜಿ ತಲುಪುವರೆಷ್ಟು ಮಂದಿ ಪಡೆಯಲದರ ಸಿದ್ಧಿಯ ಅಂದ್ಬೇಕಾರೆ ಈ ಯೋಗ ಬರುವಾಗ ಆ ಸಾಧನೆಯನ್ನು ಮಾಡಿದಾಗ ಮಾತ್ರ ಸಿಗ್ತದೆ. ಆ ಸಾಧನೆಯನ್ನು ಮಾಡಿದಾಗ ದೇಹಿ ಎಂಬ ಭಾವ ಕೂಡ ಬೇಕಾಗ್ತದೆ. ಆ ದೇಹಿ ಎಂಬ ಭಾವ ಇಲ್ಲದೇ ಇದ್ದರೆ ನೀವೆಂಥ ಒಂದು ಸಾಧನೆಯನ್ನು ಮಾಡಿದರೂ ಕೂಡ ಭಗವಂತನ ಆಶೀರ್ವಾದ ಇಲ್ಲದೇ ಇದ್ದರೆ ಏನೂ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನೀವನ್ನೆಲ್ಲ ಭಗವಂತನೆಡೆಗೂ ಕರ್ಕೊಂಡು ಹೋಗಿದ್ದಾರೆ ಇಲ್ಲಿ ಕೂತ್ಕೊಂಡಂಥ ಸಂದರ್ಭದಲ್ಲಿ. ಹಾಗಾಗಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋಣ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಎನ್ ಮಹೇಶ್, ಬ್ರಹ್ಮಕುಮಾರಿ ಸಂಸ್ಥೆಯ ಭಾಗ್ಯಕ್ಕ ಸೇರಿದಂತೆ ನೂರಾರು ಜನ ಉಪಸ್ಥಿತರಿದ್ದರು.
ಐಸಿರಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ.